ಮೇಲೆ ಕುಳಿತಿರುವಂತಹ ಸಂದರ್ಭ ಕಾನನದ ಮಧ್ಯದಲ್ಲಿ ಅದೆಷ್ಟೋ ಹೆಣ್ಮಕ್ಳ ಮಧ್ಯದಲ್ಲಿ ತರುಣಿಯರುಗಳನ್ನ ಕಂಡೆ. ಹೌದಪ್ಪ, ಕೇಳಬೇಕಿತ್ತು. ಕೇಳಿದೆಮ್ಮ. ಬೇರೆ ಯಾರೂ ಅಲ್ಲ, ತೋಡಾ ದೇಶದ ಆಕಾಶರಾಯ ಹಾಗೂ ಧರಣಿ ದೇವಿಯವರು ಮಗಳಂತೆ. ಇವಳ ಹೆಸರು ಪದ್ಮಾವತಿ ಎಂಬ ಹಾಗೆ. ಅಮ್ಮ ಅತೀ ರೂಪವತಿಯಾಗಿದ್ದಾಳೆ, ಚೆಂದುಳ್ಳಿ ಚೆಲುವೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕೊರತೆಯನ್ನು ಕೊಡ್ತಾನಂತೆ ಆದರೂ ಸೃಷ್ಟಿಕರ್ತನಾದಂತಹ ವಿಧಾತ ಸೌಂದರ್ಯವನ್ನು ಕೊಡ್ತಾನೆ. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಆ ಒಂದು ಸೌಂದರ್ಯವನ್ನು ಒಟ್ಟು ಸೇರಿಸಿ ಆ ಧೂಳನ್ನ ಅದಕ್ಕೆ ಒಂದಷ್ಟು ಅಮೃತವನ್ನ ಬೆರೆಸಿ ಅದನ್ನು ಚಿನ್ನದ ರನ್ನದ ಗೊಂಬೆಯನ್ನಾಗಿ ಅದಕ್ಕೆ ತಲೆ ಕೂದಲು ಅದೆಲ್ಲ ಮಾಡಿ ಚಂದವಾಗಿ ನಿರ್ಮಿಸಿ ಬಿಟ್ಟಿದ್ದಾನೆ ಎಂಬ ಹಾಗೆ ಭಾಸವಾಗುತ್ತಾ ಉಂಟು. ಅಮ್ಮ ರಾಜಕುಮಾರಿ ಅಲ್ವಾ, ಅವಳನ್ನು ಕಂಡ ಮೇಲೆ ನನ್ನ ಜೀವನದಲ್ಲಿ ಮದುವೆ ಎಂಬುದಾಗುತ್ತಿದ್ರೆ ಆ ಪದ್ಮಾವತಿಯನ್ನ ಎಂಬ ಹಾಗೆ ತೀರ್ಮಾನ ಮಾಡಿದ್ದೇನಮ್ಮ. ನನಗೊಂದು ಉಪಕಾರ ಮಾಡ್ತೀರಾ? ನಾನು ಮದುವಾಗುವುದು ಬೇಡವಮ್ಮ ಅಲ್ವಾ? ಹಾಗಿದ್ರೆ ನೀವು ತೋಡಾ ದೇಶಕ್ಕೆ ಹೋಗಿ ಪದ್ಮಾವತಿಯನ್ನು ಕೇಳಿಕೊಂಡು ಬರ್ತೀರಾ?